ಹೌದು, ಇವತ್ತು ರಾಯಬಾಗ್ ಬಂದಿದ್ದೀನಿ. ನಾವು ಇಲ್ಲಿ ರಾಯಬಾಗ್ ಒಂದು ಚಳುವಳಿಯ ಭೂಮಿ. ಇಲ್ಲಿ ರಾಜು ತಲ್ವಾರ್ ಅಂತ ಹಿರಿಯ ಹೋರಾಟಗಾರರು ಮತ್ತೆ ಅನೇಕ ವಿಚಾರವಂತರು, ಯುವಕರು, ಸಂಘಟಿತರು ಎಲ್ಲರೂ ಸೇರಿ ನಾವು ಕರ್ನಾಟಕಕ್ಕೆ ಹೆಂಗೆ ಸಂವಿಧಾನದ ಮೂಲ ಆಶಯಗಳು ಎತ್ತಿ ಹಿಡಿಬಹುದು. ಸಂವಿಧಾನ ಹೇಳೋದು ಏನು, ಅದು ಒಂದು ಪಕ್ಷ ಬಿಟ್ಟು ಇನ್ನೊಂದು ಪಕ್ಷ ಬರೋದಲ್ಲ. ಸಂವಿಧಾನ ಹೇಳೋದು ಏನು ಅಂದ್ರೆ ಒಂದು ಉತ್ತಮ ಸಮಾಜ ಕಟ್ಟಿ ಒಂದು ಸಮಾಜ ನಿರ್ಮಾಣ ಮಾಡಿ ಅಂತ. ಸೊ ಆ ಸಮಾಜ ನಿರ್ಮಾಣ ಮಾಡಕ್ಕೆ ನಮ್ಗೆ ಎಲ್ಲಾ ಜಾತಿಯವರು, ಎಲ್ಲಾ ಧರ್ಮದವರು, ಎಲ್ಲಾ ಮಾತೃಭಾಷೆಯವರು, ಎಲ್ಲಾ ಲಿಂಗದವರು ಬೇಕು. ಬಟ್ ಒಂದು ಸಿದ್ಧಾಂತದಲ್ಲಿ ಬೇಕು. ಆ ಸಿದ್ಧಾಂತ ಏನು ಅಂದ್ರೆ ಬಾಬಾ ಸಾಹೇಬ್ ಅಂಬೇಡ್ಕರ್, ತಂದೆ ಪೆರಿಯಾರ್, ಕಾಂಚೀರಾಮನ ಸಿದ್ಧಾಂತ, ಸಮಾಜದ ಸಿದ್ಧಾಂತ. ಸೊ ಆ ವಿಚಾರ ಒಂದು ದೊಡ್ಡ ಶಕ್ತಿಯಾಗಿ ಕಟ್ಟಬೇಕು, ಒಂದು ಪರಿವರ್ತನೆ ರೀತಿನ ನಾವು ಕಟ್ಟಬೇಕು ಅನ್ನೋ ಉದ್ದೇಶದಲ್ಲಿ ರಾಯಬಾಗಿಗೆ ಬಂದು ಇಲ್ಲಿ ಎಲ್ಲ ವಿಚಾರವಂತರು, ಯುವಕರು ಮತ್ತೆ ಎಲ್ಲ ಚಳುವಳಿಗಾರರಿಂದ ಸಲಹೆ ಪಡೆದು ನಾವು ಅವರ ಅನುಭವದ ಮಾತು ಮುಖಾಂತರ ನಾವ್ ಹೆಂಗೆ ಗಟ್ಟಿಯಾಗಿ ಇದನ್ನ ಕಟ್ತಾ ಬರ್ಬೋದು, ಇದನ್ನ ಹೆಂಗೆ ನಾವು ಒಂದ್ ರೀತಿ ಕಾರ್ಯರೂಪಕ್ಕೆ ತರಬಹುದು, ಇದನ್ನ ನಿಜವಾಗ್ಲೂ ನಮಗಾಗಿರೋ ಅನ್ಯಾಯಗಳು ಮುಂದಿನ ತಲೆಮಾರುಗಳಿಗೆ ಆಗದೆ ನಾವು ನೋಡ್ಕೋಬಹುದು. ಮತ್ತೆ ಆ ಉದ್ದೇಶದಲ್ಲಿ ನಾನು ಇಲ್ಲಿ ರಾಯಬಾಗ್ ಬಂದಿದ್ದೀನಿ. ಬಹಳ ಒಳ್ಳೆ ವಿಚಾರ ಆಗಿದೆ, ಒಳ್ಳೆ ಸಭೆ ಆಗಿದೆ. ಮತ್ತೆ ನಾನು ರಾಯಬಾಗ್ ಬರ್ತೀನಿ. ಮತ್ತೆ ನಾವು ಜೊತೆಗೆ ಸೇರಿ ನಾವು ಸಮಾಜ ನಿರ್ಮಾಣ ಮಾಡೋಣ. ಹೊಸ ಪಕ್ಷ ಅವರು ಇವಾಗ ನಮಗೆ ರಾಜಕೀಯ ಅನ್ನೋದು ಬೇಕೇ ಬೇಕು. ಬಾಬಾ ಸಾಹೇಬ್ರು ಹೇಳ್ತಾರೆ, ಪೊಲಿಟಿಕಲ್ ಪವರ್ ಇಸ್ ದ ಮಾಸ್ಟರ್ ಕೀ ಟು ಓಪನ್ ಆಲ್ ಲಾಕ್ಸ್ ಅಂಡ್ ಡೋರ್ಸ್. ನಮಗೆ ಇವತ್ತಿನ ದಿನ ನನಗೊಬ್ಬನೇ ಅಲ್ಲ, ಇಡೀ ರಾಜ್ಯದಲ್ಲಿ ಈ ಪಕ್ಷಗಳಲ್ಲಿ ಬೇಸತ್ತೋಗಿದ್ದಾರೆ. ಆದ್ರೆ ನಮಗೆ ಪರ್ಯಾಯ ಬೇಕು. ಪರ್ಯಾಯ ನಾನು ಒಬ್ಬನೇ ತೀರ್ಮಾನ ಮಾಡೋದಲ್ಲ. ಎಲ್ಲ ವಿಚಾರವಂತರು, ಹಿರಿಯರು, ನಮಗೆ ಯಾರ್ಯಾರು ಬಹಳ ವರ್ಷ ಪೊಲಿಟಿಕ್ಸ್ ನಲ್ಲಿ ಮತ್ತೆ ಹೋರಾಟದಲ್ಲಿ ಸೇವೆನಲ್ಲಿ ಕೆಲಸ ತೊಡಗಿಸ್ಕೊಂಡಿದ್ರು ಅವರೆಲ್ಲರ ವಿಚಾರ ತಗೊಂಡು ನಾವು ಒಂದು ಗಟ್ಟಿಯಾಗಿ ಒಂದು ಕರ್ನಾಟಕ ಒಂದು ಶಕ್ತಿ ಕಟ್ಟಬೇಕು. ನಾವು ಕರ್ನಾಟಕ ಶಕ್ತಿ ಜನರ ಬದುಕನ್ನು ಒಳ್ಳೇದು ಮಾಡೋದಷ್ಟೇ ಅಲ್ಲದೆ, ಸಂವಿಧಾನ ಒಳ್ಳೇದು ಅಷ್ಟೇ ಮಾಡೋದಷ್ಟೇ ಅಲ್ಲದೆ, ದೇಶಕ್ಕೆ ಮತ್ತೆ ಪ್ರಪಂಚಕ್ಕೆ ಒಂದು ಮಾದರಿ ಗಟ್ಟಿಯಾದ ಬಲಿಷ್ಠ ಕರ್ನಾಟಕ ಕಟ್ಟಬೇಕು. ಆ ಉದ್ದೇಶ, ಆ ದಿಕ್ಕಿನಲ್ಲಿ ಹೋಗ್ಬೇಕು. ಬಾಬಾ ಸಾಹೇಬ್ರು ಹೇಳ್ತಾರೆ, ನಾವು ಒಂದು ನದಿನಲ್ಲಿ ಕೊಚ್ಕೊಂಡು ಹೋಗೋ ಮಣ್ಣಾಗಬಾರ್ದು, ನದಿಯ ದಿಕ್ ಬದಲಾಯಿಸೋ ಬಂಡೆಗಳಾಗ್ಬೇಕು. ಇವತ್ತು ರಾಯಬಾಗ್ಲ ನಿಂತಿರೋರು ಪ್ರತಿಯೊಬ್ರು ಸಮಾನತೆಗೋಸ್ಕರ ನಿಂತಿರೋ ನಿಜವಲ್ಲ ಆ ಬಂಡೆಗಳು. ಆ ಬಂಡೆ ದಿಕ್ಕಿನಲ್ಲಿ ಒಂದು ಸಮಾಜ ಕಡೆ ನಾವು ಹೋಗ್ತಾ ಇದೀವಿ. ಆ ದಿಕ್ಕಿನಲ್ಲಿ ಮುಂದುವರಿಸ್ತೀವಿ ಅಂತ ಹೇಳಕ್ ಇಷ್ಟಪಡ್ತೀನಿ. ನಮಸ್ಕಾರ.